ವೀಕ್ಷಕರು ತಾವಿಲ್ಲಿ ನೋಡ್ಬೋದು, ಸರಿ ಸುಮಾರು 8 ಎಕರೆ ಜಮೀನಿಗೆ ಬೋರು ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಒಂದು ಹೊಸ ಪ್ರಯತ್ನ. ಭಾಳಷ್ಟು ಜನ ಕೃಷಿ ಹೊಂಡ ಈ ಥರ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಚಿಕ್ಕಜೇನಿಯಲ್ಲೂ ನೋಡಿದ್ವಿ, ಒಬ್ಬ ಕೃಷಿಕ ಸುಮಾರು 150 ಅಡಿ ಅಗಲ 150 ಅಡಿ ಉದ್ದದ ಒಂದು ಕೆರೆ ಸೃಷ್ಟಿ ಮಾಡಿದ್ರು. ಒಂದು 5 ಲಕ್ಷದ ಇನ್ವೆಸ್ಟ್ಮೆಂಟ್ ಒಳಗೆ ಕೆರೆ ಸೃಷ್ಟಿ ಮಾಡಿದ್ರು. ಆದರೆ ನಮ್ಮ ಮಾಜಿ ಸೈನಿಕರಾದಂಥ ಶಿವಪ್ಪ ಗೌಡರು ಅವರೇ ಕೃತಕ ರೀತಿಯೊಳಗೆ ಒಂದು ಕೃಷಿ ಹೊಂಡ ಇಲ್ಲಿ ಸಿದ್ಧಪಡಿಸ್ಕೊಂಡಿದ್ದಾರೆ. ಮಣ್ಣು ಹಿಸಿಯೋ ಕಾರಣದಿಂದ ತುಂಬ ಆಳ ಮಾಡಕ್ಕೆ ಹೋಗಿಲ್ಲ, ಕೇವಲ 10 ಅಡಿ ಆಳದಲ್ಲಿ 80 ಅಡಿ ಉದ್ದ 25ರಿಂದ 30 ಅಡಿ ಅಗಲದ ಒಂದು ಅಂದಾಜು ಪ್ರಕಾರ ಒಂದು ಮಾಡಿದ್ದಾರೆ. ಇದರಿಂದ ಮಣ್ಣು ಹಿಸಿತಾ ಇದೆ, ಹಿಸಿದ್ರೂ ಅಡ್ಡಿ ಇಲ್ಲ ಅಂತ ಹೇಳಿ ಈ ನೀರು ಪ್ರತಿ ವರ್ಷ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಲಾಭದಾಯಕ ಕೃಷಿ ಮಾಡ್ಬೋದು. ಮತ್ತು ಈ 11 ಬೆಳೆ ಬೆಳೆಯಲು ಈ ಒಂದು ಹೊಂಡದ ಪಾತ್ರ ಮಹತ್ತರವಾಗಿದೆ ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಶಿವಪ್ಪ ಗೌಡ್ರು ಏನು ಹೇಳ್ತಾರೆ ಕೇಳೋಣ. ಇದು ನೀರು ತುಂಬೆ ಇರುತ್ತೆ, ಮಳೆಗಾಲದಲ್ಲಿ ತುಂಬಿರುತ್ತೆ, ಬೇಸಿಗೆಯಲ್ಲಿ ಸ್ವಲ್ಪ ಕೆಳಗಡೆ ಹೋಗಿರುತ್ತೆ. ಎಷ್ಟು ಅದು ನಾವು ಯೂಸ್ ಮಾಡ್ದಂಗೆ. ನಾವು ಯಾವಾಗ ನೀರು ಈಗ 24 hours ಇದನ್ನ 2 HP-ದು 2 ಪಂಪ್ ಇಟ್ಟು ಹೊಡೆದ್ರೆ ಮೇಲ್ಗಡೆ ಇಲ್ಲಿ ಒಂದು 12 to 13 hours ಅಲ್ಲಿ ಖಾಲಿ ಆಗುತ್ತೆ ಇದು. ಮತ್ತೆ ಹಾಗೆ ಬಿಟ್ರೆ ಮತ್ತೊಂದು 40 hours ಮತ್ತೆ ತುಂಬಿಕೊಳ್ಳುತ್ತೆ. ಈ 12 ತಿಂಗಳ ಒಂದು ವರ್ಷದಲ್ಲಿ ಎಷ್ಟು ತಿಂಗಳು ಬತ್ತತ್ತೆ? ಅದು ಬತ್ತಿ ಹೋಗುದಿಲ್ಲ, ನೀರು ಇದ್ದೇ ಇರುತ್ತೆ, ಅಂದ್ರೆ ಕಮ್ಮಿ ಆಗುತ್ತೆ ನೀರು ಅವಾಗ. ಈಗ ಮೇ ಜೂನ್ ಅಲ್ಲಿ ಏಪ್ರಿಲ್ ಮೇ ನಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ 10 ಅಡಿ ನೀರಿದೆ. ಬೇಸಿಗೆ ಕಾಲದಲ್ಲಿ ಎಷ್ಟು ಅಡಿಗೆ ಬರ್ಬೋದು? ಅದು ಅಲ್ಲಿ ಒಂದು 8 ಅಡಿ ಬರ್ಬೋದು. 8 ಅಡಿ ಇರುತ್ತೆ ಯಾವತ್ತು. 5-6 ಅಡಿ ಅಂತೂ ಇದ್ದೇ ಇರತ್ತಾ? ಇದ್ದೇ ಇರುತ್ತೆ. ಅದು ಬಳಸಿದ್ರೆ ನೀವು ಎಷ್ಟು ಗಂಟೆ ಒಳಗೆ ಖಾಲಿ ಮಾಡ್ತೀರಿ? ಅದು ಬಳಸಿದ್ರೆ ಅದೇ ಒಂದು 12ರಿಂದ 13 ಗಂಟೆ ಒಳಗೆ ಖಾಲಿ ಆಗುತ್ತೆ. ಎಷ್ಟು HP ಮೋಟ್ರು? 2 HP 2 ಮೋಟ್ರ್. ಸಿಂಗಲ್ ಫೇಸ್ ಸಿಂಗಲ್ ಫೇಸ್ ಸಿಂಗಲ್ ಫೇಸ್ ಉಪಯೋಗಿಸಬಹುದು. ಉಪಯೋಗಿಸಿ 3 ಫೇಸ್ ಅವಶ್ಯಕತೆ ಏನು ಬೀಳೋದಿಲ್ಲ. ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ವೋಲ್ಟೇಜ್ ಕಮ್ಮಿ ಇದೆ. ನಮ್ಗೆ ಬೇಸಿಗೆಯಲ್ಲಿ ವೋಲ್ಟೇಜ್ ಬಹಳ ಕಮ್ಮಿ ಇರುತ್ತೆ. ಯಾಕೆ ಸುತ್ತಮುತ್ತಲು ಎಲ್ಲರೂ ಪಂಪ್ಗಳನ್ನ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ, ವೋಲ್ಟೇಜ್ ಕಮ್ಮಿ ಇರುತ್ತೆ. ಅದು 180, 50, 20, ಕೆಲವು ಸಾರಿ 120ವರೆಗೂ ಬಂದಿರುತ್ತೆ. ಇಂಥ ಟೈಮ್ನಲ್ಲಿ ಈ ಮೋಟ್ರ್ಗಳು ಓಡೋದೇ ಇಲ್ಲ, ಹಾಗಿರುತ್ತೆ. ಹಾಗಾಗಿ ಸಿಂಗಲ್ ಫೇಸ್ ಮಾತ್ರ ಬಳಸ್ತಾ ಇದ್ದೀವಿ. ಸಿಂಗಲ್ ಫೇಜು ಮತ್ತೆ ಲೋ ವೋಲ್ಟೇಜ್ ನಲ್ಲಿ ಓಡುವಂತ ಮೋಟ್ರನ್ನೇ ತಂದು ಹಾಕೊಂಡಿದೀವಿ ನಾವು. 2 HP. ಈ ಒಂದು ಕೆರೆ ಮತ್ತೆ ಈ ತರ ಮತ್ತೊಂದು ಕೆರೆ ಇದೆಯಾ? ಮತ್ತೊಂದಿದೆ. ಈ ಭಾಗದಲ್ಲಿ ಯಾವ್ಯಾವ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಮಾಡ್ಕೊಂಡಿದ್ರೆ ಅಥವಾ ಅದು ಸ್ವಲ್ಪ ಪೂರ್ವ ಭಾಗದಲ್ಲಿದೆ. ಪಶ್ಚಿಮ ಭಾಗ. ಇದು ಪಶ್ಚಿಮದ ಭಾಗ. ಇನ್ನು ಏನಾದ್ರು ಕೆರೆ ಮಾಡ್ಬೇಕಂತ ಆಸಕ್ತಿ ಇದೆಯಾ? ಸಾಕ? ಇಲ್ಲ, ಇಷ್ಟು ಮಾಡಿದೀವಿ. ಇದಕ್ಕೆ ಏನಾದ್ರು ಡೆವಲಪ್ಮೆಂಟ್ ಪಕ್ಕದಲ್ಲಿ ಕಲ್ಲು ಕಟ್ಟಬೇಕು, ಇಲ್ಲ ರಿಂಗ್ ಹಾಕಿ ಏನಾದ್ರು ಇನ್ನು ಆಳ ತೆಗಿಯಕ್ಕೆ ಆಗುತ್ತಾ? ಭೂಮಿಗೆ ಸರ್ಕಾರದಿಂದ ಕೃಷಿ ಹೊಂಡ ಮಾಡಕ್ಕೆ ಸವಲತ್ತು ಸಿಗತ್ತೆ, ನೀವ್ ಯಾಕೆ ಪಡೆದಿಲ್ಲ ಅಂತ ನನ್ನ ಪ್ರಶ್ನೆ. ನಾವು ಬಹಳಷ್ಟು ಇಲ್ಲಿ ಹಳ್ಳಿ ರೈತರು ಆಫೀಸ್ಗಳಲ್ಲಿ ಹೋದ್ರೆ, ನಾನು ಡ್ರಿಪ್ ಇರಿಗೇಷನ್ ಮಾಡ್ಲಿಕ್ಕಾಗಿ ಸಬ್ಸಿಡಿ ಕೇಳಿದೆ. ಈಗ 4 ವರ್ಷ ಆಯ್ತು, ಏನೇನೋ ಸಬೂಬ್ ಹೇಳ್ಕೊಂಡು ಅವರು ಅಮೌಂಟ್ ನನಗೆ ಸ್ಯಾಂಕ್ಷನ್ ಆಗಿಲ್ಲ. ಅದಕ್ಕಾಗಿ ಮತ್ತೆ ಅಲ್ಲೇ ಹೋಗ್ಲಿಕ್ಕೆ ಬಿಟ್ಬಿಟ್ಟೆ. ಈ ಕಚೇರಿ ಅಲ್ದಾಟದಿಂದ ರೈತರು ತುಂಬಾ ಬೇಸತ್ತು ಹೋಗಿದ್ದಾರೆ ಅಂತ ಅಳಲ್ ಕೇಳ್ತಾ ಇದೀವಿ. ಸತ್ಯ ಅಂತ ಸತ್ಯನೇ ಇದು, ಅದು ಸತ್ಯನೇ. ನೀವೊಂದು ಮಾಜಿ ಸೈನಿಕರು, ನಿಮಗೊಂದು ರೆಪ್ಯುಟೇಷನ್ ಇದೆ, ಸೈನಿಕರು ಅಂದಾಗ ಒಂದು ಭಯ ಗೌರವ ಬರುತ್ತೆ. ಇವೆರಡರ ಮಧ್ಯದಲ್ಲಿ ಈ ನಾರ್ಮಲ್ ರೈತನಿಗೂ ನಿಮಗೆ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನೀವು ಈ ಆಡಳಿತಾಧಿಕಾರಿಗಳಿಗೆ ಯಾವ ತರ ನೋಡಿದ್ದೀರಿ ಅನ್ನೋ ಪ್ರಶ್ನೆ ನಂದು. ಈಗ ನೀವು ನನ್ನನ್ನ ಒಂದು ಮರ್ಯಾದೆಯಿಂದ ಆ ರೀತಿ ನೋಡ್ತಾ ಇದ್ದೀರ. ಈಗ ಇದೇ ರೀತಿ ಸರ್ಕಾರಿ ಕೆಲ ಎಂಪ್ಲಾಯೀಸ್ಗಳು ಅಲ್ಲಿ ದುಡಿಮೆಗೆ ಕೂತಿರ್ತಾರೆ. ಅವ್ರಿಗೆ ಸಂಬಳ ಬರೋದು ಬಂದೇ ಬರುತ್ತೆ, ಅದು ಲಂಚ ಅಂತ ಹೇಳ್ಬೋದು. ಅಂಥದ್ದು ಎಕ್ಸ್ಟ್ರಾ ದುಡಿಮೆ ಏನು ಸಿಗುತ್ತಲ್ಲ, ಅದಕ್ಕಾಗಿ ಕೂತಿರ್ತಾರೋ ಏನು ಹೆಂಗಾಗುತ್ತೋ ಒಂದು ಗೊತ್ತಿಲ್ಲ. ದೇರ್ ಆರ್ ಸೋ ಮೆನಿ ಕಂಡೀಷನ್ಸ್. ಅವು ಯಾವುದೋ ಒಂದು ಕಂಡೀಷನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಆಗ್ತಾವೆ. ನಮ್ಮ ಹಾಕಿದಂತ ಅರ್ಜಿ ಯಾವುದೋ ಒಂದು ಅವ್ರ ಕಂಡೀಷನ್ ಒಳಗೆ ಫೇಲ್ ಮಾಡಿ ಕಳಿಸ್ತಾರೆ. ಅದೇ ಹಂಗಾಗಿ ಆಮಿಷದೊಳಗಾಗಿ ಹಿಂಗ್ ಮಾಡ್ತಾರಂತ ಅನ್ಸತ್ತ? ಅದ್ ನಮ್ಗೆ ಅದ್ ನಾನು ಹೇಳಕ್ಕಾಗಲ್ಲ, ಅದು ನನ್ನ ಹತ್ರ ಯಾವ್ದು ಪ್ರೂಫ್ ಇಲ್ಲ. ಈಗ ಅಮಿಷಕ್ಕಾಗಿ ಏನೋ ಲಂಚಕ್ಕಾಗಿ ಅಂತ ಕೇಳಲಿಲ್ಲ, ಯಾರು ಕೇಳಲಿಲ್ಲ, ಕೇಳೋದಿಲ್ಲ, ಬಾಯ್ಬಿಟ್ಟು ಕೇಳೋದಿಲ್ಲ, ನಾವು ಕೊಟ್ಟಿಲ್ಲ.
ಈಗ ನಿಮಗೆ ಈ ತರ ಯಾವುದೇ ಈ ಸರ್ಕಾರಿ ರೀತಿ- ಸವಲತ್ತು ಸಿಕ್ಕಿಲ್ಲ. ಈಗ ನೋಡಿ ಆ ಇರಿಗೇಷನ್ಗೆ ನಾನು ಅಪ್ಲಿಕೇಶನ್ ಇದಕ್ಕೆಲ್ಲ ನಾನು ಕೇಳೇ ಇಲ್ಲ ಬಿಡಿ. ಹ್ಮ್. ಈ ನೀರು ಇದೆಲ್ಲ ಮಾಡ್ಲಿಕ್ಕೆ ನಾನು ಕೇಳೇ ಇಲ್ಲ. ಎಷ್ಟು ಖರ್ಚು ನಾನು- ಬಂದಿರ್ಬೋದು ಇದಕ್ಕೆ ಕಮ್ಮಿ ಅಂದ್ರೆ ಒಂದು 5 ಲಕ್ಷ ಖರ್ಚಾಗಿದೆ. 5 ಲಕ್ಷ. ಯಾಕೆ ಇಷ್ಟು ಖರ್ಚಾಯ್ತು? ಅದು JCB ಹಾಕಿ ಮಣ್ಣು ತೆಗೆದು ಎತ್ತಿ ಹಾಕಿ ಅದು ಹವರ್ಸ್ ಟುಗೆದರ್ ಇದು ಮತ್ತೆ ಅಲ್ಲಿ ಅದು ಮುಚ್ಚಿದ್ದು ಎಲ್ಲ ಸೇರಿ ಟಾರ್ಪಲ್ ಬಳಸಬಹುದು ಅಂತ ಬಹಳಷ್ಟು ಅನುಭವಿ ರೈತರು ಹೇಳ್ತಾರೆ. ಟಾರ್ಪಲ್ಗೆ ನೀವು ಒಳ್ಳೆ ಟಾರ್ಪಲ್ ಹಾಕಿದ್ರೆ 2 ಲಕ್ಷ ರೂಪಾಯಿ ಬೆಲೆ ಆಗುತ್ತೆ ಅದಕ್ಕೆ. ಯಾವಾಗ್ಲೂ ನೀರು ಇರುತ್ತಲ್ಲ, ಅದು ಯಾವಾಗ್ಲೂ ನೀರು ಎಲ್ಲಿಂದ ಬರುತ್ತೆ? ಜಲ ಉತ್ಪತ್ತಿ ಆಗಲ್ಲ. ಜಲ ಇಲ್ಲ. ನೀವು ಟಾರ್ಪಲ್ ಹಾಕಿದ್ರೆ ಅದು ನಾವು ಬೇರೆ ಕಡೆಯಿಂದಾನೇ ತಗೊಂಡೋಗಿ ಅಲ್ಲಿ ಫಿಲ್ ಮಾಡ್ಬೇಕಲ್ಲ. ಈ ಮಳೆಗಾಲದಾಗ ತುಂಬಿಕೊಳ್ತೀರಾ ಅದೇ ಬೇಸಿಗೆ ಎಷ್ಟು ದಿವಸ ಖಾಲಿ ಆಗ್ಬಿಡುತ್ತೆ. 1 ತಿಂಗಳಲ್ಲಿ ಖಾಲಿ ಆಗುತ್ತೆ. ಈ ಲೆಕ್ಕಾಚಾರದಲ್ಲಿ ಜಲ ಇದ್ರೆ ಉತ್ತಮ ಇದೆ ಅಂತ ಅಂತೀರಿ. ಹಾ, ಉತ್ತಮ ಇದೆ. ಆ ಜಲದ ನೀರನ್ನ ನಾವು ಉಪಯೋಗಿಸ್ಬೋದು. ಅದಲ್ಲದೆ ಈ ಹಳ್ಳದಲ್ಲಿ ಇಲ್ಲೇ ಪಕ್ಕದಲ್ಲಿ ಒಂದು 5 ಅಡಿ ಆಳದ್ದು ಒಂದು ಸ್ವಲ್ಪ ಕಲ್ಲಿನ ಇದಿದೆ, ಆಳ ಇದೆ ನೀರು. ಅಲ್ಲಿ ಫೆಬ್ರವರಿ ಮಾರ್ಚ್ವರೆಗೂ ನೀರು ಹರಿತದೆ ಮೇಲಿಂದ. ಆ ನೀರು ನನಗೆ ಮತ್ತೆ ಒಂದು ಪಂಪನ್ನು ಹಾಕಿ 4 ತಿಂಗಳವರೆಗೆ ಪೂರೈಸ್ಕೊಂತೀರಿ. ಪಂಪನ್ನು ಹಾಕಿ ಇದಕ್ಕೆ ಬಿಟ್ಕೊಂತೀರಿ. ಫಿಲ್ ಮಾಡ್ಕೊಳ್ತೀನಿ. ಅದೇನಂದ್ರೆ ಅದು ಹೆಂಗ್ ಬರುತ್ತೆ ಅಂದ್ರೆ ನೀರು ಇದೇ ನೀರೇ ಲೀಕ್ ಆಗಿ ಅಲ್ಲಿ ಹೋಗುತ್ತೆ. ಇದೇ ನೀರು ಮೇಲೆಲ್ಲ ಒಣಗೋಗಿರುತ್ತೆ, ಇಲ್ಲಿ ಮಾತ್ರ ನೀರು ಹೆಂಗ್ ಬರುತ್ತೆ? ಈ ನೀರೇ ನಾವಿಲ್ಲಿ ಸ್ಟಾಪ್ ಮಾಡ್ಕೊಂಡಿದ್ದೆ ಆ ನೀರು. ನಮಗೆ ಟೈಮಿಗೆ ನೀರು ಸಿಗುತ್ತೆ ಅನ್ನೋದು ಒಂದೇ ಉದ್ದೇಶ. ನಾವು ಪಂಪ್ ಹಾಕೊಂಡು ನೀರಾಗ ನಮ್ಗೇನು ಅನುಕೂಲತೆ ಅಂದ್ರೆ ಸರ್ಕಾರದಿಂದ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ನಮ್ಮ ಪಂಪ್ಗಳಿಗೆ ಫ್ರೀ ಇರಿಗೇಷನ್ ಪರ್ಪಸ್ಸಿಗೆ ನೀರನ್ನ ನಾವು ಎತ್ಕೊಳ್ತಾ ಇದೀವಿ. ಅದೊಂದು ಸೌಲಭ್ಯ ಪಡಿತಾ ಇದ್ದೀನಿ. ಆ ಸೌಲಭ್ಯ ಇರೋದ್ರಿಂದ ನಮ್ಮ ಪಂಪು ಓಡ್ತಾ ಇದೆ. ಈ ನೀರು ಅಲ್ಲಿ ಲೀಕ್ ಆಗಿ ಅದಕ್ಕೆ ಮತ್ತೆ ಹೋದ್ರು ಅಲ್ಲಿಂದ ತೆಗೆದು ಮತ್ತೆ ಇಲ್ಲಿ ಹಾಕೊಳ್ತಾ ಇರ್ತೀವಿ. ಇದು ಅಳಿಯೋದು ಸುರಿಯೋದೇ ಕೆಲಸ ಆಗಿದೆ ಪಕ್ಕ. ಈಗ ನಿಮ್ಮ ಜಮೀನಿನಲ್ಲಿ ನಾವು ಬಹು ಬೆಳೆ ನೋಡಿದ್ವಿ. ಬಹಳಷ್ಟು ರೈತರು ಏಕ ಬೆಳೆಗೆ ಆಸಕ್ತಿ ವಹಿಸ್ತಾರೆ, ನೀವು ಬಹು ಬೆಳೆಗೆ ಆಸಕ್ತಿ ಮಾಡಿದ್ದೀರಿ. ಈಗ ಏಕ ಬೆಳೆ ಅಂದ್ರೆ ಈಗ ಅಡಿಕೆ ಇದೆ, ಒಳ್ಳೆ ಬೆಳೆ, ಬಹುವಾರ್ಷಿಕ ಬೆಳೆ. ಆದ್ರೆ ಅದು ಬರ್ಲಿಕ್ಕೆ 5 ವರ್ಷ ಬೇಕಲ್ಲ, 5-6 ವರ್ಷ ಆಗುತ್ತೆ. ನಿಮ್ಗೆ ಫುಲ್ ಫ್ಲಡ್ ಅಡಿಕೆ ಸಿಗ್ಬೇಕು ಅಂದ್ರೆ 5-6 ವರ್ಷ ಬೇಕು. ಚೆನ್ನಾಗಿ ಬೆಳೆದು ದೊಡ್ಡಾಗ್ಬೇಕು. ಅಲ್ಲಿ ತನಕ ನನಗೇನು ಉತ್ಪತ್ತಿ ಆ ಉತ್ಪತ್ತಿಗೆ ಏನೇನು ಕಾರ್ಯಕ್ರಮ ನಾವು ಹಮ್ಕೋಬಹುದು ಅನ್ನೋದು ನನ್ನ ಪ್ರಶ್ನೆ. ಅದೇ ನಾವು ಇಂಟರ್ ಕ್ರಾಪ್ ಅನ್ನು ಮಾಡಿ ಈಗ ವಾರ್ಷಿಕ ಬೆಳೆ ಇರೋದನ್ನೆಲ್ಲ ಹಾಕೊಂಡಿದ್ವಿ. ಯಾವ ಬೆಳೆ ಕಡೆ ಹೋದ್ರೆ ರೈತನಿಗೆ ಲಾಭ ಅನ್ಸತ್ತೆ? ರೈತನಿಗೆ ಹೇಳಲ್ಲ, ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಭೂಮಿ, ನೆಲ, ಮಣ್ಣು ಮತ್ತೆ ಏರಿಯಾ, ಅವರ ಹತ್ರ ಇರೋ ಹಣಕಾಸು, ಅದನ್ನ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಈಗ ನೋಡಿ, ನಾನು ಅದೇ ಪಪ್ಪಾಯ ಹಾಕೊಂಡಿದ್ದೀನಿ. ಪಪ್ಪಾಯ ಹಣ್ಣು ಬರ್ತದೆ, ಅದು 8 ತಿಂಗಳಿಗೆ ಸ್ಟಾರ್ಟ್ ಆಯ್ತು. ಈಗ ನೀವು ಹಾಕಿದ್ದೀರಿ ಅಂತ ಹೇಳಿ ಬೇರೆಯವ್ರಿಗೆ ಹಾಕಕ್ ಬರೋದಿಲ್ಲ. ಅದ್ ನೋಡಿ ಅದನ್ನ ಹೆಂಗ್ ಮಾರ್ಕೆಟ್ ಮಾಡ್ತಾರೋ ಅವ್ರಿಗೆ ಗೊತ್ತು. ಅದು ಮಾರ್ಕೆಟ್ ಆಗ್ತದೆ ಅಂದ್ರೆ ಅವ್ರಿಗೆ ಲಾಭ ಇದೆ. ಈ ಸೂರನ್ಗೆಡ್ಡೆ ಬೆಳಿತಾರಲ್ಲ, ಅದ್ರ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ಇಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ. ಅದು ಒಂದು ತರಕಾರಿ, ಒಳ್ಳೆ ವ್ಯಾಪಾರ ಆಗ್ಬೋದು ಅಂತ ಹೇಳಿ. ಅದೇ ಮಾರ್ಕೆಟಲ್ಲಿ ಏನೇ ತಗೊಂಡೋದ್ರು ಚೀಪಾಗಿ ಕೊಡಬೇಕು, ಅವರು ದುಡ್ಡು ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ಅದು ಸೂರನ್ಗಡ್ಡೆ ಒಳ್ಳೆಯದೇ ಬೆಳೆ. ಅದು ನನಗೆ ಅಷ್ಟು ಇದಿಲ್ಲ, ಅದಕ್ಕೆ ಇಂಟ್ರೆಸ್ಟು ತಗೊಂಡಿಲ್ಲ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಲಿಲ್ಲ. ಬಾಳೆ ಎಷ್ಟು ಎಕರೆಯಲ್ಲಿ ಬೆಳೆದಿದ್ದೀರಿ? ಬಾಳೆ ಎಲ್ಲ ಸ್ವಲ್ಪ ಇಲ್ಲೇ ಒಂದು ಅರ್ಧ ಎಕರೆಯಲ್ಲಿ ಹಿಂಗೆ ಹಾಕಿರೋದು. ಅದು ಮಂಗಗಳ ಕಾಟ ಜಾಸ್ತಿ ಇದೆ. ಇಲ್ಲೂ ಮಂಗ ಇದೆ. ಮಂಗ ಬರುತ್ತೆ. ಆ ಬಾಳೆಕಾಯಿ ಒಂದನ್ನು ಬಿಡೋದಿಲ್ಲ, ತಿನ್ನುತ್ತೆ. ಹಾಗಾಗಿ ಅದನ್ನ ಅಷ್ಟೊಂದು ಡೆವಲಪ್ ಮಾಡ್ಲಿಕ್ಕೆ ಹೋಗಿ ಇದಕ್ಕೆ ಇಲ್ಲೇ ನೋಡಿ, ಇದು ಮಾರ್ಚ್ ನಂತರ ಈ ನೀರು ಬತ್ತೋಗ್ಬಿಡುತ್ತೆ. ಮಾರ್ಚ್ ತನಕ ಮಾತ್ರ ಈ ನೀರು ಬರುತ್ತೆ. ಬರುತ್ತೆ. ಎಲ್ಲಿಂದ ಬರ್ತಾ ಇರೋದು ನೀರಿದು? ಅದು ಹಿಂಗೆ ಈ ಗದ್ದೆಗಳಿದಾವಲ್ಲ, ಅದು ಸೀಪೇಜ್ ಎತ್ತರ ಪ್ರದೇಶದಿಂದ ಉರುಳು ಬರ್ತಾ ಇದೆ. ಕಾಫಿ ಬೆಳೆದಿದ್ದೀರಿ ಅಂದಿರಿ, ಬನ್ನಿ ಕಾಫಿ ನೋಡಿ ಮಾತಾಡ. ಅದ್ಮೇಲೆ